ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಶ್ರೀ ವಿನಾಯಕ ಜ್ಯುವೆಲರ್ಸ್ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತಿ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮ್ಮನ್ನು ನಾವೇ ಗೆಲ್ತಾ ಇರಬೇಕು, ಅದೇ ನಮ್ಮ ಜೀವನದ ಪರಮ ಗುರಿಯಾಗಿರ್ಬೇಕು. ಆಗಷ್ಟೇ ಜೀವನದಲ್ಲಿ ಏಳ್ಗೆಯನ್ನ ಕಾಣ್ತೀವಿ ಅನ್ನೋ ನುಡಿಮುತ್ತಿನೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸ್ಬಿಡೋಣ. ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಮುಖೇನ ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಗುರುಜಿ ನಮಸ್ಕಾರ. ನಿಮ್ಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರೂಜಿ. ನಮಸ್ಕಾರಮ್ಮ. ಗುರುಜಿ, ಬಹಳನೇ ಸಂಭ್ರಮದಿಂದ ಮಕರ ಸಂಕ್ರಮಣ ಹಬ್ಬವನ್ನ ಆಚರಿಸಿದ್ದೀವಿ. ಇವತ್ತಿನ ಬ್ರಹ್ಮಾಂಡ ಲೋಕದಲ್ಲಿ ವಿಶೇಷವಾಗಿರುವ ದಿನ ಇವತ್ತು ಕಾನೂ ಹಬ್ಬ ಅಂತಕ್ಕಂಥ ವಿಚಾರ. ಈ ಕಾನೂ ಹಬ್ಬ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರಲ್ಲಿ ಕಾಡಿನ ಮಧ್ಯ ವಾಸವಾಗಿರ್ತಕ್ಕಂಥ ಎಲ್ಲರೂ ಈ ಕಾನೂ ಹಬ್ಬ ಆಚರಿಸ್ತಾರೆ. ಎಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ ಏನು ಅಂದರೆ, ಪ್ರತಿಯೊಬ್ಬರು ಎಲ್ಲೆಲ್ಲಿ ಶ್ರೀಮನ್ನಾರಾಯಣ ಇರ್ತಾನೋ ಆ ಕ್ಷೇತ್ರದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಉತ್ತರಾಯಣ ಪುಣ್ಯ ಕಾಲಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋದು ವಿಶೇಷ. ಧನುರ್ಮಾಸದಿಂದ ನಾವು ಮಾಘ ಮಾಸಕ್ಕೆ ಹೋಗ್ತಾ ಹೋಗ್ತಾ ದಕ್ಷಿಣಾಯಣದಿಂದ ಉತ್ತರಾಯಣ ಪುಣ್ಯ ಕಾಲಕ್ಕೆ ಕಾಲಿಡ್ತಾ ಇವಿ. ಆ ಕಾಲಿಡ್ತಾ ಸಮಯದಲ್ಲಿ ಎಲ್ಲ ಶ್ರೀಮನ್ನಾರಾಯಣ ಕ್ಷೇತ್ರಗಳಾಗಿರ್ತಕ್ಕಂಥ ಎಲ್ಲ ಒಂದು ದೇವ ದೇಶಗಳಲ್ಲಿ ಅನುಗ್ರಹ ಸಿದ್ಧಿ ಆಗಲಿ ಅನ್ನೋದೇ ಬಹಳ ಮುಖ್ಯ. ಮಾಯಾಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬದುಕಬೇಕಂದ್ರೆ ಮಾಯಾಲೋಕದಿಂದ ನಾವುಗಳು ಸರಿತಿದ್ದಕ್ಕಾಗತ್ತಾ ಇಲ್ಲವಾ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಎಲ್ಲರೂ ಮಾಯಾಲೋಕದಲ್ಲಿ ವಾಸವಾಗಿರ್ತೀವಿ. ಮಾಯಾಲೋಕದಿಂದ ಹೊರಗಡೆ ಬರೋದು ಹೇಗೆ ಅಂದರೆ, ಶ್ರೀಮನ್ನಾರಾಯಣನೇ ನಮಗೆ ಒಳ್ಳೆ ದಾರಿಯನ್ನು ತೋರಿಸ್ತಕ್ಕಂಥವನು. ಅದಕ್ಕೆ ಇವತ್ತಿನ ದಿವಸ ಬಿಳಿಗಿರಿ ರಂಗನಾಯ ಬೆಟ್ಟದಲ್ಲಿ ವಿಶೇಷವಾಗಿದ್ದ ಕಾಡಿನ ಮಧ್ಯದಲ್ಲಿ ಕಾನೂ ಹಬ್ಬ ಅಂತ ಕಾಡಿನ ಜನಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಿದೆ ಬಿಳಿಗಿರಿ ರಂಗನಾಯ ಬೆಟ್ಟ. ಅದಕ್ಕೆ ಬಿಳಿಗಿರಿ ರಂಗನಾಥ ಅಂತಕ್ಕಂಥವನು ಇವತ್ತು ರಥೋತ್ಸವವನ್ನು ಆಚರಿಸ್ತಾರೆ. ಆ ಕ್ಷೇತ್ರದಲ್ಲಿ ಅಂದರೆ ಮೊದಲಿಂದ ಆನೆಗಳು ಬಿಳಿಗಿರಿ ರಂಗನಾಥನ ದೇವಸ್ಥಾನ ಆ ಕ್ಷೇತ್ರ ಸುತ್ತಲೂ ಬಿಳಿ ಆನೆಗಳಿದ್ದವು ಅನ್ನೋದು ಸಾಕ್ಷಿ ರೂಪವಾಗಿ ಇವತ್ತಿಗೂ ಇದೆ. ಅದಕ್ಕೆ ಎಷ್ಟೋ ಜನ ಅಲ್ಲಿ ಬಿಳಿ ಆನೆಗಳಲ್ಲಿ ಇವತ್ತಿನ ದಿವಸ 3 ಆನೆಗಳು ಜೀವಂತವಾಗಿ ಯಾವಾಗಲಾದ್ರೂ ಕಂಡು ಕಾಣಿದ್ರೆ ಅಕಸ್ಮಾತ್ ಅಮಾವಾಸ್ಯೆಗೋ ಇಲ್ಲ ಶ್ರವಣ ನಕ್ಷತ್ರ ಮಹಾವಿಷ್ಣುವುದು ಶ್ರವಣ ನಕ್ಷತ್ರ ಅಂತ ದಿವಸವೋ ಇಲ್ಲ ವಿಶೇಷವಾಗಿರ್ತಕ್ಕಂಥ ಕಾಡಿನ ಮಧ್ಯದ ಯಾರಾದ್ರೂ ಫಾರೆಸ್ಟ್ ಆಫೀಸರ್ಸು ಅವತ್ತಿನ ದಿವಸ ರಾತ್ರಿಯಲ್ಲಿ ನಾರಾಯಣ ಪೂಜೆಯನ್ನು ಮಾಡೋಕ್ಕೆ ಆ ಬಿಳಿ ಆನೆಗಳು ಬರ್ತಾ ಇತ್ತು. ಅಂದರೆ ಇವರೇನು ಮಾಡೋರು, ಒಂದು ಬೇರೆ ಬೇರೆ ಆನೆಗಳನ್ನ ಈ ಬಿಳಿ ಆನೆಗಳನ್ನ ಹಿಡಿಯೋಕ್ಕೋಸ್ಕರ ಏನು ಮಾಡೋರು, ಬೇರೆ ಬೇರೆ ಆನೆಗಳನ್ನ ಬಿಳಿ ಬಣ್ಣ ಹೊಡೆದು ಕಳಿಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡ್ರೆ ಅಟ್ಲೀಸ್ಟ್ ಆ ಬಿಳಿ ಆನೆ ಇದ್ರ ಜೊತೆ ಬರ್ತಾ ಇತ್ತೇನೋ ಅನ್ನೋ ತನಕ ಪ್ರಯತ್ನ ಪಟ್ಟರು. ಆಗ ಪ್ರಯತ್ನ ಪಟ್ಟಾಗ ಬಿಳಿ ಆನೆಗಳು ಮಾಯವಾದವೇ ಹೊರತು ಇವರು ಬಿಳಿ ಆನೆಗಳೇ ಮತ್ತೆ ಪೂರ್ತಿಯಾಗಿ ಮಳೆ ಬಂದು ಎಲ್ಲ ಕಪ್ಪಾಗಿ ಕಾಣಿಸ್ತಾ ಬಂತು. ಆಮೇಲೆ ಅವ್ರಿಗೆ ಗೊತ್ತಾಯಿತು ನಾವು ಮಾಡ್ತಿರೋ ತಪ್ಪು ನಿಜವಾದ ಬಿಳಿ ಆನೆಗಳಿತ್ತು ಅಂತ. ಆಗ ವಿಶೇಷವಾಗಿರ್ತಕ್ಕಂಥ ರಥೋತ್ಸವದ ಇವತ್ತಿಗೂ ಸಾಂಕೇತಿಕವಾಗಿ ಒಂದು ಬಿಳಿ ಆನೆಗಳನ್ನು ಅಲಂಕಾರ ಮಾಡಿ ಬಿಳಿ ಶ್ವೇತ ವಸ್ತ್ರವನ್ನು ಹಾಕಿ ಬಿಳಿಗಿರಿ ರಂಗನಾಥನ್ನ ಅದರ ಮೇಲಿಟ್ಟು ರಥೋತ್ಸವವನ್ನು ಆಚರಿಸ್ತಾರೆ. ಯಾಕೆಂದರೆ ಐರಾವತ ಅನ್ನೋದು ಭೂಮಿಲಿ ಇತ್ತ, ಇಂದ್ರನಿಗೆ ಪದವಿ ಆಗಿರ್ತಕ್ಕಂಥದ್ದು, ಯಾವ ಕಾಲಕ್ಕೂ ಕುಮಾರಸ್ವಾಮಿ ಸಾಕ್ಷಾತ್ ಅನುಗ್ರಹ ಅವನಿಗೆ ವರೋಪಚಾರವನ್ನು ನೀಡಿರ್ತಕ್ಕಂಥದ್ದು ಇಂದ್ರನು ಅಂತ ಹೇಳಿ ಎಲ್ಲ ಶಾಸ್ತ್ರದ ಹೇಳ್ತಿದ್ರು. ನಿಜವಾಗ್ಲೂ ಇತ್ತ ಅನ್ನೋದೇ ವಿಶೇಷತೆ. ಈ ನಿಜವಾಗ್ಲೂ ಇತ್ತು ಅನ್ನೋದಕ್ಕೆ ಸಾಕ್ಷಿ ರೂಪ ಬಿಳಿಗಿರಿನಾಥ ಬೆಟ್ಟ. ಅದಕ್ಕೆ ಕರ್ನಾಟಕದಲ್ಲಿ ಇವತ್ತಿಗೂ ನಾವು ತಮಿಳುನಾಡು ಆ ಕಡೆ ಭಾಗದಿಂದ ಕೊಯಂಬತ್ತೂರಿಂದ ಈ ಕಡೆ ಭಾಗಕ್ಕೆ ಬರ್ತಾಗ ತಮಿಳುನಾಡಿಗೆ ಭಾಗದಲ್ಲಿ ಆ ಮಧ್ಯ ಭಾಗದಲ್ಲಿ ಬಿಳಿ ಆನೆಗಳು, ಇದರಲ್ಲಿ ಇವತ್ತಿಗೂ ಬಿಳಿ ಆನೆಗಳ ಮೂಳೆಯನ್ನ ನಾವುಗಳು ನೋಡಬಹುದಾ ಅಂದರೆ ಖಂಡಿತ ಎಂತೆಂಥ ವೀಕ್ಷಕರು ಎಂತೆಂಥ ಫಾರಿನರ್ಸು ಬಂದು ಇವತ್ತಿನ ದಿವಸ ಅದನ್ನು ಪರಿಶೀಲನೆ ಮಾಡಿ ನೋಡಿದ್ರು ಖಂಡಿತ ಯಾವ ಬಿಳಿ ಆನೆಗಳು ಅವ್ರ ಕೈಗೆ ಸಿಕ್ಕಿರಲಿಲ್ಲ. ಇವತ್ತಿಗೂ ದೈವತತ್ವ ಅನ್ನೋದಕ್ಕೆ ಅದು ಯಾವತ್ತೋ ಒಂದು ವಿಶೇಷ ದಿವಸಗಳು ಪ್ರಕಟವಾಗತ್ತೆ. ಕಣ್ಣಿಗೆ ಕೆಲವರಿಗೆ ಕಾಣಿಸ್ಕೊಳ್ಳುತ್ತೆ, ಕೆಲವರಿಗೆ ಆ ದರ್ಶನ ಏನು ಅಂದರೆ ರಂಗನಾಥನ ದೇವಸ್ಥಾನಕ್ಕೆ ಆ ಬೆಟ್ಟದ ಎಂಥ ಎತ್ತರ ಸ್ಥಾನ, ಆ ರಂಗನಾಥನೇ ಸ್ವತಃ ಕೆಳಗಡೆ ಒಂದು ಇವತ್ತಿಗೂ ಮಾರಮ್ಮನ ಗುಡಿ ಅಂತಿದೆ. ಆ ಕೆಳಭಾಗ ಒಂದು ಟರ್ನಿಂಗ್ ಜಾಗ, ಅದು ಯಾರು ಹೋಗೋದೇ ಇಲ್ಲ, ಎಲ್ಲ ರೋಡ್ ಸೈಡ್ಗೆ ಹೊಡೆದ್ರು. ಮೊದಲೇನು ಮಾಡೋರು ಆ ರಸ್ತೆ ಆ ಭಾಗಕ್ಕಿತ್ತು. ಈಗ ಕಾಡಿನ ಮಧ್ಯೆ ಇರ್ತಕ್ಕಂಥ ರಸ್ತೆನ ಇವರೇನು ಮಾಡಿದ್ರು, ಹೊರಭಾಗದಲ್ಲಿ ಸರ್ಕಾರದವ್ರು ಬೇರೆ ರಸ್ತೆ ಮಾಡಿಬಿಟ್ರು. ಅದರಿಂದ ಹಳೆ ರಸ್ತೆ ಇನ್ನೂ ಅಲ್ಲೇ ಇದೆ, ಒಳಗಡೆ ಯಾರು ಹೋಗಲ್ಲ. ಈ ಕಾಡಪ್ಪ ಮಾರಮ್ಮನ ಗುಡಿ ಅಂತ ಆ ಸ್ಥಳದಲ್ಲಿ ಇವತ್ತಿಗೂ ಆನೆಗಳು ಜೀವಂತವಾಗಿರೋ ರೂಪ ಅಲ್ಲಿರೋ ಕಾಡು ಜನಗಳು. ಅದಕ್ಕೆ ಇವತ್ತು ಆ ಬಿಳಿ ಆನೆಗಳಿಗೆ ನೈವೇದ್ಯವನ್ನು ಬಹಳ ಚೆನ್ನಾಗಿ ಮಾಡ್ತಕ್ಕಂಥ ಅವಕಾಶ, ಬೆಲ್ಲದ ಪಾಕದಲ್ಲಿ ಮಾಡ್ತಕ್ಕಂಥ ನೈವೇದ್ಯವನ್ನು ಅಲ್ಲಿ ಮಾಡಿಡ್ತಾರೆ. ಇವತ್ತಿಗೂ ಅಲ್ಲಿ ಆಗುತ್ತೆ. ಕಾನೂ ಹಬ್ಬ ಅಂತದ್ದು ಕರ್ನಾಟಕದಲ್ಲಿ ಆಚರಿಸ್ತಕ್ಕಂಥದ್ದು ತಮಿಳುನಾಡು ಪ್ರಾಂತ ಮತ್ತು ಕರ್ನಾಟಕ ಪ್ರಾಂತ ಇವತ್ತು ಆಚರಿಸ್ತಾರೆ. ಕಾಡಿನ ಜನಗಳೆಲ್ಲ ಸೇರೋ ಸಮಯದಲ್ಲಿ ಏನು ಅಂದರೆ ಎಲ್ಲ ಕಾಡಿನ ಜನಗಳು ಆಂಧ್ರದಿಂದ ತಮಿಳುನಾಡಿಂದ ಕರ್ನಾಟಕದಿಂದ ಎಲ್ಲರೂ ನೋಡಿ, ಜಾತಿ ಮತ ಭೇದ ಅವರಲ್ಲಿ ಇಲ್ಲ. ಕಾಡಿನ ಜನಗಳು ಕಾಡಿನ ಜನಗಳೇ ಆಗಿರ್ತೀವಿ. ನಾವೆಲ್ಲ ಮೊದಲಿಂದ ಬಂದಿರತಕ್ಕಂಥ ಪರಶುರಾಂಶದವರು ಅಂತ ವಿಶೇಷ. ಈಶ್ವರನ ಪೂಜೆ ಮಾಡ್ತಾರೆ, ಐರಾವತನ ಸ್ಮರಣೆ ಮಾಡ್ಕೊತಾರೆ. ಇವತ್ತಿಗೂ ಐರಾವತ ಪೂಜೆ ಮಾಡುವಾಗ ಆನೆ ಗಜಪೂಜೆ ಅಂತ ಪ್ರಾರಂಭವಾಯಿತು. ಆ ನಿಜವಾದ ಬಿಳಿ ಆನೆ ಪೂಜೆನೇ ಗಜಪೂಜೆ. ಈಗೆಲ್ಲ ಮಿನಿಸ್ಟರ್ಗಳಾಗಕ್ಕೆ
ಪ್ರೈಮ್ ಮಿನಿಸ್ಟರ್ಗಳಾಗಕ್ಕೆ ಬಹಳ ಜನ ಪ್ರಯತ್ನ ಪಟ್ಟು ಪ್ರೆಸಿಡೆಂಟ್ ಆಗಬೇಕು ಅಂತ ಗಜಪೂಜೆಗಳು ಮಾಡ್ತಾರೆ. ಯಾವುದೋ ಆನೆಗಳನ್ನ ಪೂಜೆ ಮಾಡೋದಲ್ಲ. ಇವತ್ತು ತುಂಬ ಗರ್ಭಿಣಿ ಆಗಿರ್ತಕ್ಕಂಥ ಆನೆ ಹೊಟ್ಟೆ ಒಳಗೆ ಗರ್ಭಶೇಷ ಇರಲೇಬೇಕು. ಎರಡೂ ಗಂಡು ಹೆಣ್ಣನ್ನು ನಿಲ್ಲಿಸಬೇಕು. ತದನಂತರ ಪೂಜೆ ಪುನಸ್ಕಾರವನ್ನು ಮಾಡಬೇಕು. ಇದು ಇಂದ್ರ ಕೃತಂ ವಾ ಸ್ತೋತ್ರ, ಇಂದ್ರನೇ ಬರೆದಿರ್ತಕ್ಕಂಥ ಸ್ತೋತ್ರ. ಆಗ ದಾಂಪತ್ಯ ಜೀವನ ಪುನರಾಗಮನಾಯ ಚ, ಪುನರ್ಜನ್ಮ ಆಗೋದ್ರೊಳಗೆ ಆ ಪೂಜೆನ ಗಜಪೂಜೆನ ಮಾಡಿದಾಗ ಯಶಸ್ಸು, ಕೀರ್ತಿ, ಉನ್ನತ ಪದವಿ ಎಲ್ಲ ನಡೆಯುತ್ತೆ ಅಂತ. ಇಂಥ ಒಂದು ಸಾಕ್ಷಿ ರೂಪಕ್ಕೆ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಎರಡನೇದಾಗಿ ದೃಷ್ಟಿ ಅಂದರೆ ಇವರು ಕರಿ ಹಬ್ಬ ಅಂತ ಇವಳು ಹೇಳ್ತಾ ಇದ್ದಾಗೆ, ಕರಿ ಹಬ್ಬ ಅದು ದೃಷ್ಟಿನ ಓಡಿಸೋದಕ್ಕೆ. ಹಸುಗಳಿಗೆ ಇವತ್ತಿನ ದಿವಸ ರೈತಾಭ್ಯ ಜನಗಳೆಲ್ಲರೂ ಕಾಮದಹನವನ್ನ ಮಾಡಿರೋ ದಿನ. ಇವತ್ತು ಕಾಮದಹನವನ್ನ ಮಾಡಬೇಕು. ಪ್ರತಿಯೊಬ್ಬರು ರತಿ ಮನ್ಮಥ ಅಂದರೆ ಆ ಕಾಲದಲ್ಲಿ ಈಶ್ವರನ ಮುಖಾಂತರ ಭಸ್ಮವಾಗಿರ್ತಕ್ಕಂಥ ಮನ್ಮಥನು ಅಂತ ವಿಶೇಷವಾಗಿರ್ತಕ್ಕಂಥ ಈ ಮನ್ಮಥನ ಆಚರಣೆಯಲ್ಲಿ ಆ ಭಸ್ಮ ಆಗಿರೋದ್ರಿಂದ ನಾವು ಕಾಮದಹನವನ್ನ, ನಮ್ಮಲ್ಲಿ ಅಪೇಕ್ಷೆಗಳನ್ನ, ಆಸೆಗಿಂತ ದುರಾಸೆ ಎಂದಿದೆ ಅದನ್ನು ಮಾಡಬೇಕು. ಅದಕ್ಕೋಸ್ಕರ ಎಲ್ಲರೂ ಏನು ಮಾಡ್ತಾರೆ, ಮಧ್ಯ ರಸ್ತೆಯಲ್ಲಿ ಅವ್ರವ್ರ ಏರಿಯಾನಲ್ಲಿ, ಅವ್ರವ್ರ ರಾಜ್ಯದಲ್ಲಿ, ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲ ಬೆಂಕಿಯನ್ನು ಹಾಕಿ ಎಲ್ಲರೂ ಕೂತ್ಕೊಂಡು ಅದನ್ನೆಲ್ಲ ಉಪಶಮನ ಆದಾಗ ಎಲ್ಲ ಇಜ್ಜಲಾದಂಗೆ ಆಗತ್ತೆ. ಆ ಕೆಂಡುಗಳೆಲ್ಲ ಇರುತ್ತೆ. ಆ ಸಮಯಕ್ಕೆ ಏನು ಮಾಡ್ತಾರೆ, ಎಲ್ಲ ಎತ್ತುಗಳನ್ನ, ಎಲ್ಲ ಹಸುಗಳನ್ನ ಓಡಿಸ್ತಾರೆ. ಯಾಕೆಂದ್ರೆ ಕಾಯಿಲೆ ಕಸಾಲೆಗಳು ನ್ಯಾಚುರಲಿಟಿಲಿ ಸೈಂಟಿಫಿಕಲ್ ಏನು ಹೇಳ್ತೀವಿ, ಕಾಯಿಲೆ ಕಸಾಲೆಗಳು ಕೆಲವರು ಏನು ಮಾಡಿ, ಜ್ವರ ಬಂದಿದೆ ಹಸುಗೆ ಬರೆ ಹಾಕೋ, ಫಸ್ಟ್ ಅಂದಿಗೆ ಬರೆ ಹಾಕ್ತಾರೆ. ಆ ಬರೆ ಹಾಕೋ ಪದ್ಧತಿ ಈ ನಡುವೆ ಎಲ್ಲ ಹಸುಗಳಿಗೂ ಪಾಪ ಅದೆಷ್ಟು ಗೋಳಿಕೊಂತಾರೋ ಆ ಬರೆಗಳು ಹಾಕಿ ಮೈ ತುಂಬ ಪಾಪ ಬರೆ ದರಿದ್ರದವರು. ಅದಕ್ಕೆ ಹೇಳೋದು ಕೇಳಿ, ಆ ಥರ ಎಲ್ಲ ಮಾಡಬಾರ್ದು. ಅದಕ್ಕೆ ಇಂಥ ಹಬ್ಬದಲ್ಲಿ ಏನು ಹೇಳುತ್ತೆ, ಕಾಮ ದಹನವನ್ನು ಮಾಡೋಕ್ಕೆ ಈ ಹಸುಗಳನ್ನ ಆ ವಿಶೇಷವಾಗಿರ್ತಕ್ಕಂಥ ಇಜ್ಜಲು ಕೆಂಡ ಮಧ್ಯದಲ್ಲಿ ಓಡಿಸಿದಾಗ ಆ ಕಾನ ಹಬ್ಬ ಅಂದಾಗ ಏನಂತೆ, ದೇಹದಲ್ಲಿ ಯಾವುದೇ ರೋಗಗಳು ಆ ಬಿಸಿ ಶಾಖಕ್ಕೆ ಕಪ್ಪಾಗತ್ತೆ. ಹಸುಗಳು, ಆ ವಿಶೇಷವಾಗಿ ಎತ್ತುಗಳು ಎಲ್ಲ ಕಪ್ಪಾದಾಗ ರೋಗ ರುಜಿನಗಳು ಅಲ್ಲಿಂದ ಮಾಯವಾಗುತ್ತೆ. ಕೆಲವು ನೋಡಿ ನಾಯಿಗಳಿದ್ದ ಕೆಲವು ಹುಳುಗಳು ತಿಂತಾ ಇರುತ್ತೆ. ಕೆಲವು ಹಸುಗಳಿಗೆ ದೇಹದಲ್ಲೆಲ್ಲ ಒಂಥರ ಕೂದಲುಗಳು, ರೋಮಗಳಿದ್ದೆ, ಮಧ್ಯದಲ್ಲಿ ಹುಳುಗಳಿರುತ್ತೆ. ಆ ಹುಳುಗಳನ್ನ ಏನು ನೋಡಿಸೋ ಡಾಕ್ಟರ್ ಏನು ಮಾಡ್ತಾರೆ, ಪಸ್ಸು ಫ್ಯೂ ಎಲ್ಲ ಫಾರ್ಮತ್ತೆ, ಹಸು ಕೆಳಗೆ ಬಿದ್ದು ಹೋಗುತ್ತೆ, ಗೊತ್ತಾಗಲ್ಲ. ಆ ಕಾಲ್ ಮಧ್ಯ ಭಾಗದಲ್ಲೆಲ್ಲ ಇರುತ್ತೆ. ಅದಕ್ಕೆ ಆ ಬಿಸಿಗೆ ಶಾಖಕ್ಕೆ ಬೆಂಕಿಲಿ ಓಡಿಸಿದಾಗ ಭಾಳ ಚೆನ್ನಾಗಿ. ಅದಕ್ಕೆ ಇವತ್ತಿನ ದಿವಸ ಹಸುಗಳನ್ನ, ಎತ್ತುಗಳನ್ನ, ಅವರಲ್ಲಿ ಇರ್ತಕ್ಕಂಥ ಪಶು ಪಕ್ಷಿಗಳನ್ನ ಏನು ಕಾಪಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಈ ಬೆಂಕಿಯ ಮುಖಾಂತರ ಓಡಿಸೋದೇ ಕರಿ ಹಬ್ಬ. ಬಹಳ ವಿಶೇಷವಾಗಿರ್ತಕ್ಕಂಥ ಉಗಾದಿ ಹಬ್ಬ ಅನುಗ್ರಹವನ್ನು ಪಡಿತಕ್ಕಂಥ ಸಮಯದಲ್ಲಿ, ಇವತ್ತಿನ ದಿವಸ ಕಾಮ ದಹನಗಳನ್ನು ಮಾಡೋ ಸಮಯದಲ್ಲಿ, ಸಂಕ್ರಾಂತಿ ಅಂತ ಆಚರಿಸ್ತಕ್ಕಂಥದ್ರಲ್ಲಿ ನೋಡಿ, ಆ ಕಾಲದಿಂದ ಈ ಕಾಲದವರೆಗೂ ನಾವು ಹಬ್ಬಗಳನ್ನು 3 ದಿವಸಗಳ ಆಚರಿಸ್ತಾ ಇದೆ ಸಂಕ್ರಾಂತಿ. ಈ ಸಂಕ್ರಾಂತಿಯಿಂದ ನಿನ್ನೆ ದಿವಸ ಹಬ್ಬ ಮಾಡಿದ್ರಿ. ಇನ್ನೊಂದು ಗೊತ್ತಾ, ಸ್ವಾಮಿ ವಿವೇಕಾನಂದರು ನಿನ್ನೆ ದಿವಸ ರಾತ್ರಿ ಜನನವಾಗಿರ್ತಕ್ಕಂಥ ಸಮಯ. ಅದಕ್ಕೆ ಸ್ವಾಮಿ ವಿವೇಕಾನಂದರನ್ನು ನೆನೆಸ್ಕೊಂಡು ಇವತ್ತಿನ ದಿವಸ ಆ ವಿವೇಕಾನಂದರು ಎಂಥ ಕಾಲದಲ್ಲಿ ಚಿಕಾಗೋಗೆ ಹೋಗಿ ಇವರು ಜೀವಂತವಾಗಿ ನಮ್ಮ ಭಾರತ ದೇಶ ಸಂಸ್ಕಾರವನ್ನು ಎತ್ತಿ ಹಿಡಿದು ಆ ಕಾಲದಲ್ಲಿ ವಿಶೇಷತೆ ಎಲ್ಲರಿಗೂ ಹೇಳಿದ ಹಾಗೆ ಆವತ್ತಿನಿಂದ ಹೇಳಿದ್ವಿ, ದ ಬೇಸಿಕ್ ಆಫ್ ದಿ ಹೋಲ್ ವರ್ಲ್ಡ್ ಬಿಲಾಂಗ್ಸ್ ಟು ಇಂಡಿಯಾ. ಮಹಾಭಾರತ, ಭಗವದ್ಗೀತೆ ಅನ್ನೋದನ್ನೇ ಎತ್ತಿ ಹಿಡಿದ್ರು ಸ್ವಾಮಿ ವಿವೇಕಾನಂದರು. ಅಂದಿನ ಕಾಲದಿಂದ ಇವತ್ತಿನವರೆಗೂ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯ ಎತ್ತಿಡಿಬೇಕಾದ ಧರ್ಮ ನಮ್ಮ ಧರ್ಮ. ಯಾವ್ಯಾವ ಧರ್ಮದಲ್ಲಿ ಹುಟ್ಟು ಬೆಳೆದಿರೋ, ಜಾತಿ ಮತವೆಲ್ಲ ಬಿಟ್ಟು ಎಲ್ಲರೂ ಒಂದೇ ಧರ್ಮ ಅನ್ನೋ ಸದ್ಭಾವನೆಯನ್ನು ಇಟ್ಕೊಂಡ್ರೆ ಇವತ್ತಿನ ದಿವಸ ಆ ಕಾನೂನು ಹಬ್ಬದಲ್ಲಿ ಗಜದ ಹಾಗೆ ಜೀವನ ಮಾಡ್ಬೋದು. ಬಿಳಿಗಿರಿ ರಂಗನಾಥ ಇದ್ದ ಹಾಗೆ ಶ್ವೇತವಾಗಿ ಮನಸ್ಸನ್ನು ಇಟ್ಕೊಂಡ್ರೆ ಸಂತೋಷವಾಗಿರ್ಬೋದು. ಕಪ್ಪು ಅನ್ನೋ ಜೀವನ ಚುಕ್ಕಿಯಾಗಿರ್ಬೇಕು, ಯಾವತ್ತು ಬೊಟ್ಟಾಗಿರ್ಬೇಕು, ಜೀವನದಲ್ಲಿ ಆಗ್ಬಿಡಬಾರ್ದು. ನಿಜವಾದ ಶಾಸ್ತ್ರ ಸಂಪ್ರದಾಯ ಮುಖಾಂತರ ತಿಳಿಸ್ತಾರೆ. ಇವತ್ತು ಕನು ಹಬ್ಬ ಅಂತ ಹೇಳ್ರಿ, ಜೊತೆಗೆ ಅದು ನಮ್ಮ ಜನಪದೀಯರು ಎಷ್ಟು ಸೊಗಸಾಗಿ ಮುಂದುವರಿಸಿಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಕೃಷಿಕರು ಗ್ರಾಮದಲ್ಲಿ ಬಾನೆ ಒಂದು ಹಬ್ಬದ ವಾತಾವರಣ ಇವತ್ತು ಕೂಡ ಇರುತ್ತೆ ಅಂತ ಹೇಳ ಸ್ವಾಮಿ ವಿವೇಕಾನಂದರು ಒಂದು ರೀತಿಯ ಈಗಲೂ ಅವರು ಚೈತನ್ಯವಾಗಿ ಉಳಿದಿದ್ದಾರೆ. ಬಹಳ ಕಿರಿಯ ವಯಸ್ಸಿಗೆ ಎಂತಹ ಅದ್ಭುತ ಸಾಧನ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ರಿ.